ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ನಾಳೆ ಸಿಬಿಐ ತನಿಖೆಯ ಭವಿಷ್ಯ ನಿರ್ಧಾರವಾಗಲಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ನಾಳೆ ಆದೇಶ ಪ್ರಕಟವಾಗಲಿದೆ. ಸಿಬಿಐ ತನಿಖೆಗೆ ಸಮ್ಮತಿ ಹಿಂಪಡೆದ ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿ ಸಿಬಿಐ ಹಾಗೂ ಬಿಜೆಪಿ ಶಾಸಕ ಯತ್ನಾಳ್ ರಿಟ್ ಅರ್ಜಿ ಸಲ್ಲಿಸಿದ್ರು. ಬೆಂಗಳೂರಿಗೆ ನಾಯಿ ಮಾಂಸ ಸರಬರಾಜು ಸುದ್ದಿ ಕೋಲಾಹಲ ಎಬ್ಬಿಸಿತ್ತು. ಆದ್ರಿವತ್ತು ವಿಕಾಸಸೌಧದಲ್ಲಿ ನಡೆದ ಆಹಾರ ಸುರಕ್ಷತೆ ಕುರಿತು ಸಭೆಯಲ್ಲಿ ನಗರಕ್ಕೆ ನಾಯಿ ಮಾಂಸ ಪೂರೈಕೆ ಆಗಿಲ್ಲ, ಅದು ಕುರಿ ಮಾಂಸ ಎಂದು ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ ನೀಡಿದ್ರು. ಜೊತೆಗೆ ಆಹಾರ ಸುರಕ್ಷತೆ ಕುರಿತು ಜುಲೈ ತಿಂಗಳಲ್ಲೇ 2753 ಹೋಟೆಲ್ಗಳ ಫುಡ್ ಸ್ಯಾಂಪಲ್ ಪಡೆಯಲಾಗಿದ್ದು 986 ಉದ್ಯಮಿಗಳಿಗೆ 4.93 ಲಕ್ಷ ರೂಪಾಯಿ ದಂಡ ಹಾಕಲಾಗಿದೆ. 4 ಹೋಟೆಲ್ಗಳ ಲೈಸೆನ್ಸ್ ರದ್ದು ಮಾಡಲಾಗಿದೆ ಅಂತ ತಿಳಿಸಿದ್ರು. ಅದು ಏನಾಯ್ತು, ಅದರಿಂದ ನಮ್ಮ ಸುಮ್ಮನೆ ಅನಾವಶ್ಯಕವಾಗಿ ನಮ್ಮ ಬೆಂಗಳೂರಿಗೂ ಕೂಡ ಕೆಟ್ಟ ಹೆಸರು ಬಂತು, ರಾಜ್ಯಕ್ಕೆ ಕೆಟ್ಟ ಹೆಸರು ಬಂತು. ಅದು ಯಾರು ನಾಯಿ ಮಾಂಸನೂ ಇಲ್ಲ, ಯಾವ ಮಾಂಸನೂ ಇಲ್ಲ, ಬರೀ ಅದು ಇದ್ರದ್ದೇನೆ, ಯಾವುದದು ಕುರಿ ಮಾಂಸನೇ ಅದು. ತಿರುಪತಿ ತಿಮ್ಮಪ್ಪನ ದೇಗುಲಕ್ಕೆ ಮತ್ತೆ ನಂದಿನಿ ತುಪ್ಪ ಸರಬರಾಜು ಆಗ್ತಿದೆ. ಆರಂಭದಲ್ಲೇ ಕೆಎಂಎಫ್ 3050 ಟನ್ ತುಪ್ಪ ಸರಬರಾಜು ಮಾಡಲಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಟೆಂಡರ್ ಪಡೆದಿದ್ದೇವೆ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ತುಪ್ಪ ಸರಬರಾಜು ಮಾಡ್ತೇವೆ ಎಂದು ಕೆಎಂಎಫ್ ಅಧ್ಯಕ್ಷ ಭೀಮಾನಾಯಕ್ ಹೇಳಿಕೆ ನೀಡಿದ್ದಾರೆ. 350 ಮೆಟ್ರಿಕ್ ಟನ್ನು ಇವತ್ತು ನಮಗೆ ಟೆಂಡರ್ಲಿ ನಮಗೆ ಸಿಕ್ಕಿದೆ. ಹಾಗಾಗಿ ಪ್ರಥಮ ಹಂತದಲ್ಲಿ ಇವತ್ತು ಟ್ಯಾಂಕರ್ ಅನ್ನ ನಾವು ಕಳಿಸಿದ್ದೀವಿ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಚಿವ ಭೈರತಿ ಸುರೇಶ್ ಪುತ್ರ ಸಂಜಯ್ ಹಾಗೂ ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಪುತ್ರಿ ಅಪೂರ್ವ ನಿಶ್ಚಿತಾರ್ಥ ಜರುಗಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸೇರಿ ಸಚಿವರು, ಶಾಸಕರು ಸಂಭ್ರಮದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದ್ರು.